ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿಯ ಎಸ್ಎಸ್ಎಲ್ಸಿ ಮತ್ತು ಪಿಯು ಫಲಿತಾಂಶದಲ್ಲಿ ಯಾವ್ಯಾವ ಜಿಲ್ಲೆ ಉತ್ತಮ ಪ್ರದರ್ಶನ ತೋರಿದೆ, ಯಾವ್ಯಾವ ಜಿಲ್ಲೆ ಕಳಪೆ ಪ್ರದರ್ಶನ ತೋರಿದೆ, ಇದರಲ್ಲಿ ನಿಮ್ಮ ಜಿಲ್ಲೆಯ ಸಾಧನೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ದಕ್ಷಿಣ ಕನ್ನಡ ಎಸ್ಎಸ್ಎಲ್ಸಿಯಲ್ಲಿ 91.12% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 93.57% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿತ್ತು. ಉಡುಪಿ ಎಸ್ಎಸ್ಎಲ್ಸಿಯಲ್ಲಿ 89.96% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 93.90% ರಿಸಲ್ಟ್ ನೊಂದಿಗೆ ಮೊದಲ ಸ್ಥಾನ ಪಡೆದಿದೆ. ಶಿವಮೊಗ್ಗ ಎಸ್ಎಸ್ಎಲ್ಸಿಯಲ್ಲಿ 82.29% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 79.91% ರಿಸಲ್ಟ್ ನೊಂದಿಗೆ ಆರನೇ ಸ್ಥಾನ ಪಡೆದಿದೆ. ಕೊಡಗು ಎಸ್ಎಸ್ಎಲ್ಸಿಯಲ್ಲಿ 82.21% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 83.84% ರಿಸಲ್ಟ್ ನೊಂದಿಗೆ ನಾಲ್ಕನೇ ಸ್ಥಾನವನ್ನೇ ಪಡೆದಿದೆ. ಹಾಸನ ಎಸ್ಎಸ್ಎಲ್ಸಿಯಲ್ಲಿ 82.12% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 77.56% ರಿಸಲ್ಟ್ ನೊಂದಿಗೆ ಒಂಬತ್ತನೇ ಸ್ಥಾನ ಪಡೆದಿದೆ. ಉತ್ತರ ಕನ್ನಡ ಎಸ್ಎಸ್ಎಲ್ಸಿಯಲ್ಲಿ 81.83% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 82.93% ರಿಸಲ್ಟ್ ನೊಂದಿಗೆ ಐದನೇ ಸ್ಥಾನ ಪಡೆದಿದೆ. ಚಿಕ್ಕಮಗಳೂರು ಎಸ್ಎಸ್ಎಲ್ಸಿಯಲ್ಲಿ 77.90% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಏಳನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 79.56% ರಿಸಲ್ಟ್ ನೊಂದಿಗೆ ಎಂಟನೇ ಸ್ಥಾನ ಪಡೆದಿದೆ. ಬೆಂಗಳೂರು ಗ್ರಾಮಾಂತರ ಎಸ್ಎಸ್ಎಲ್ಸಿಯಲ್ಲಿ 74.02% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಎಂಟನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 79.70% ರಿಸಲ್ಟ್ ನೊಂದಿಗೆ ಏಳನೇ ಸ್ಥಾನ ಪಡೆದಿದೆ. ಬೆಂಗಳೂರು ನಗರ ಎಸ್ಎಸ್ಎಲ್ಸಿಯಲ್ಲಿ 72.28% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 84.33% ರಿಸಲ್ಟ್ ನೊಂದಿಗೆ ಮೂರನೇ ಸ್ಥಾನ ಪಡೆದಿದೆ. ಮಂಡ್ಯ ಎಸ್ಎಸ್ಎಲ್ಸಿಯಲ್ಲಿ 69.27% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ ಹತ್ತನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 73.27% ರಿಸಲ್ಟ್ ನೊಂದಿಗೆ 13ನೇ ಸ್ಥಾನ ಪಡೆದಿದೆ. ಹಾವೇರಿ ಎಸ್ಎಸ್ಎಲ್ಸಿಯಲ್ಲಿ 69.03% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 11ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 67.56% ರಿಸಲ್ಟ್ ನೊಂದಿಗೆ 20ನೇ ಸ್ಥಾನ ಪಡೆದಿದೆ. ಕೋಲಾರ ಎಸ್ಎಸ್ಎಲ್ಸಿಯಲ್ಲಿ 68.47% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 12ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 72.45% ರಿಸಲ್ಟ್ ನೊಂದಿಗೆ 15ನೇ ಸ್ಥಾನ ಪಡೆದಿದೆ. ಮೈಸೂರು ಎಸ್ಎಸ್ಎಲ್ಸಿಯಲ್ಲಿ 68.39% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 13ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 74.30% ರಿಸಲ್ಟ್ ನೊಂದಿಗೆ 11ನೇ ಸ್ಥಾನ ಪಡೆದಿದೆ. ಬಾಗಲಕೋಟೆ ಎಸ್ಎಸ್ಎಲ್ಸಿಯಲ್ಲಿ 68.29% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 14ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 72.83% ರಿಸಲ್ಟ್ ನೊಂದಿಗೆ 14ನೇ ಸ್ಥಾನವನ್ನೇ ಪಡೆದಿದೆ. ಗದಗ ಎಸ್ಎಸ್ಎಲ್ಸಿಯಲ್ಲಿ 67.72% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 15ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 66.64% ರಿಸಲ್ಟ್ ನೊಂದಿಗೆ 23ನೇ ಸ್ಥಾನದಲ್ಲಿದೆ. ಧಾರವಾಡ ಎಸ್ಎಸ್ಎಲ್ಸಿಯಲ್ಲಿ 67.62% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 16ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 72.32% ರಿಸಲ್ಟ್ ನೊಂದಿಗೆ 16ನೇ ಸ್ಥಾನವನ್ನೇ ಪಡೆದಿದೆ. ವಿಜಯನಗರ ಎಸ್ಎಸ್ಎಲ್ಸಿಯಲ್ಲಿ 67.62% ರಿಸಲ್ಟ್ ನೊಂದಿಗೆ ರಾಜ್ಯಕ್ಕೆ 17ನೇ
20ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 64.41% ರಿಸಲ್ಟ್ನೊಂದಿಗೆ 26ನೇ ಸ್ಥಾನದಲ್ಲಿದೆ. ದಾವಣಗೆರೆ ಎಸ್ಎಸ್ಎಲ್ಸಿಯಲ್ಲಿ 66.09% ರಿಸಲ್ಟ್ನೊಂದಿಗೆ 18ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 69.45% ರಿಸಲ್ಟ್ನೊಂದಿಗೆ 19ನೇ ಸ್ಥಾನದಲ್ಲಿದೆ. ತುಮಕೂರು ಎಸ್ಎಸ್ಎಲ್ಸಿಯಲ್ಲಿ 63.84% ರಿಸಲ್ಟ್ನೊಂದಿಗೆ 19ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 72.02% ರಿಸಲ್ಟ್ನೊಂದಿಗೆ 17ನೇ ಸ್ಥಾನದಲ್ಲಿದೆ. ಚಿಕ್ಕಬಳ್ಳಾಪುರ ಎಸ್ಎಸ್ಎಲ್ಸಿಯಲ್ಲಿ 63.64% ರಿಸಲ್ಟ್ನೊಂದಿಗೆ 20ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 75.80% ರಿಸಲ್ಟ್ನೊಂದಿಗೆ 10ನೇ ಸ್ಥಾನದಲ್ಲಿದೆ. ಚಿತ್ರದುರ್ಗ ಎಸ್ಎಸ್ಎಲ್ಸಿಯಲ್ಲಿ 63.21% ರಿಸಲ್ಟ್ನೊಂದಿಗೆ 21ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 59.87% ರಿಸಲ್ಟ್ನೊಂದಿಗೆ 27ನೇ ಸ್ಥಾನದಲ್ಲಿದೆ. ರಾಮನಗರ ಎಸ್ಎಸ್ಎಲ್ಸಿಯಲ್ಲಿ 63.12% ರಿಸಲ್ಟ್ನೊಂದಿಗೆ 22ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 69.71% ರಿಸಲ್ಟ್ನೊಂದಿಗೆ 18ನೇ ಸ್ಥಾನದಲ್ಲಿದೆ. ಬೆಳಗಾವಿ ಎಸ್ಎಸ್ಎಲ್ಸಿಯಲ್ಲಿ 62.14% ರಿಸಲ್ಟ್ನೊಂದಿಗೆ 23ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 66.06% ರಿಸಲ್ಟ್ನೊಂದಿಗೆ 24ನೇ ಸ್ಥಾನದಲ್ಲಿದೆ. ಚಾಮರಾಜನಗರ ಎಸ್ಎಸ್ಎಲ್ಸಿಯಲ್ಲಿ 61.45% ರಿಸಲ್ಟ್ನೊಂದಿಗೆ 24ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 73.97% ರಿಸಲ್ಟ್ನೊಂದಿಗೆ 12ನೇ ಸ್ಥಾನದಲ್ಲಿದೆ. ಬಳ್ಳಾರಿ ಎಸ್ಎಸ್ಎಲ್ಸಿಯಲ್ಲಿ 60.76% ರಿಸಲ್ಟ್ನೊಂದಿಗೆ 25ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 64.41% ರಿಸಲ್ಟ್ನೊಂದಿಗೆ 25ನೇ ಸ್ಥಾನವನ್ನೇ ಪಡೆದುಕೊಂಡಿದೆ. ಕೊಪ್ಪಳ ಎಸ್ಎಸ್ಎಲ್ಸಿಯಲ್ಲಿ 57.32% ರಿಸಲ್ಟ್ನೊಂದಿಗೆ 26ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 67.20% ರಿಸಲ್ಟ್ನೊಂದಿಗೆ 22ನೇ ಸ್ಥಾನದಲ್ಲಿದೆ. ಬೀದರ್ ಎಸ್ಎಸ್ಎಲ್ಸಿಯಲ್ಲಿ 53.25% ರಿಸಲ್ಟ್ನೊಂದಿಗೆ 27ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 67.31% ರಿಸಲ್ಟ್ನೊಂದಿಗೆ 21ನೇ ಸ್ಥಾನದಲ್ಲಿದೆ. ರಾಯಚೂರು ಎಸ್ಎಸ್ಎಲ್ಸಿಯಲ್ಲಿ 52.05% ರಿಸಲ್ಟ್ನೊಂದಿಗೆ 28ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 58.75% ರಿಸಲ್ಟ್ನೊಂದಿಗೆ 29ನೇ ಸ್ಥಾನದಲ್ಲಿದೆ. ಯಾದಗಿರಿ ಎಸ್ಎಸ್ಎಲ್ಸಿಯಲ್ಲಿ 51.60% ರಿಸಲ್ಟ್ನೊಂದಿಗೆ 29ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 48.45% ರಿಸಲ್ಟ್ನೊಂದಿಗೆ ಕೊನೆ ಸ್ಥಾನವಾದ 31ರಲ್ಲಿದೆ. ವಿಜಯಪುರ ಎಸ್ಎಸ್ಎಲ್ಸಿಯಲ್ಲಿ 49.58% ರಿಸಲ್ಟ್ನೊಂದಿಗೆ 30ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 58.81% ರಿಸಲ್ಟ್ನೊಂದಿಗೆ 28ನೇ ಸ್ಥಾನದಲ್ಲಿದೆ. ಕಲಬುರಗಿ ಎಸ್ಎಸ್ಎಲ್ಸಿಯಲ್ಲಿ 42.43% ರಿಸಲ್ಟ್ನೊಂದಿಗೆ 31ನೇ ಸ್ಥಾನ ಪಡೆದ ಈ ಜಿಲ್ಲೆ ದ್ವಿತೀಯ ಪಿಯುಸಿಯಲ್ಲಿ 55.70% ರಿಸಲ್ಟ್ನೊಂದಿಗೆ 30ನೇ ಸ್ಥಾನ ಪಡೆದುಕೊಂಡಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ಬಾರಿಯ ಎಸ್ಎಸ್ಎಲ್ಸಿ ಮತ್ತು ಪಿಯು ಫಲಿತಾಂಶದಲ್ಲಿ ಯಾವ್ಯಾವ ಜಿಲ್ಲೆ ಉತ್ತಮ ಪ್ರದರ್ಶನ ತೋರಿದೆ, ಯಾವ್ಯಾವ ಜಿಲ್ಲೆ ಕಳಪೆ ಪ್ರದರ್ಶನ ತೋರಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.